ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೊತೀನಿ. ಇವತ್ತಿನ ರೆಸಿಪಿ ಏನಂದ್ರೆ 100% ಹೋಟೆಲ್ ಸ್ಟೈಲ್ ಒಳಗೆ ಪುಲಾವ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬರ್ರಿ ಹಾಗಂದ್ರೆ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತ. ಫಸ್ಟಿಗೆ 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ, ಸ್ವಲ್ಪ ಹಸಿ ಶುಂಠಿ, 2 ಹಸಿರು ಮೆಣಸಿನ್ಕಾಯಿ, 1 5-6 ಕಾಳು ಮೆಣಸು, ಸ್ವಲ್ಪ ಚಕ್ಕೆ, 1-2 ಲವಂಗ, 1 ಏಲಕ್ಕಿ, 1 ಗೆಡ್ಡೆ ಬೆಳ್ಳುಳ್ಳಿ. ಇದನ್ನೆಲ್ಲನೂ ಮಿಕ್ಸಿ ಮಾಡ್ಕೊಳಕ್ಕೆ ತೊಗೊಂಡೀನಿ. ಮತ್ತು ಒಗ್ಗರ್ನಿಗೆ ಒಂದು ಸ್ವಲ್ಪ ಚಕ್ಕೆ, 1 ಮೊಗ್ಗು, ಪಲಾವ್ ಎಲೆ, ಕಸೂರಿ ಮೆಂತೆ, 4 ಲವಂಗ, 1 ಏಲಕ್ಕಿನ ತೊಗೊಂಡೀನಿ. ಹಂಗೆ ಇದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ ಮಾಡತ್ತಿದ್ದಲ್ಲ, ಇದಕ್ಕೆ 1 ಆಲೂಗಡ್ಡೆ, 1 ಟೊಮ್ಯಾಟೊ, 1 ದೊಡ್ಡದು ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ, 1 ಕ್ಯಾರೆಟ್, 1 ಬೀನ್ಸ್, ಹಂಗೆ 1-2 ಹಸಿರು ಮೆಣಸಿನ್ಕಾಯಿ ತೊಗೊಂಡೀನಿ. ಈಗ ಪೇಸ್ಟ್ ಮಾಡೋಕ್ಕೆ ಏನೇನು ತೋರಿಸಿದ್ದೆ ಅಲ್ಲ ನಾನು ಎಲ್ಲನೂ ಒಂದು ಸಣ್ಣ ಜಾರ್ ಒಳಗೆ ಹಾಕ್ಕೊಂಡು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು. ಈ ರೆಸಿಪಿನ ನಾನು ನನ್ನ ಕಸಿನ್ಸ್ ಕಡೆ ಕೇಳಿದ್ದೆ. ಅಂದ್ರೆ ಅವ್ರದ್ದು ಹೋಟೆಲ್ ಇತ್ತು, ಅವರು ಪುಲಾವ್ ಮಾಡ್ತಿದ್ರು. ನಾನು ಒಂದ್ಸಲ ತಿಂದಿದ್ದೆ ಅಲ್ಲಿ, ಭಾಳ ಮಸ್ತಾಗಿತ್ತು. ಅದಕ್ಕೆ ಅವ್ರ ಕಡೆ ಈ ರೆಸಿಪಿನ ಹೇಳಿಸ್ಕೊಂಡು ಈಗ ನಾನು ನಿಮಗೂ ಈ ವಿಡಿಯೋನ ತೋರ್ಸಾಕತ್ತೀನಿ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ನಾ ಆವಾಗ ತೋರಿಸಿದ್ದೆ ಅಲ್ಲ, ಅದೆಲ್ಲನೂ ಪಲಾವ್ ಮಸಾಲ ಹಾಕ್ಕೊಂಡು ಆಮೇಲೆ 1 ದೊಡ್ಡ ಈರುಳ್ಳಿನ ಈ ಥರ ಉದ್ದುದ್ದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು 1-2 ಹಸಿರು ಮೆಣಸಿನ್ಕಾಯಿ ಮಿಕ್ಸಿ ಒಳಗೆ 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಇಲ್ಲಿ ಒಗ್ಗರ್ನಿಗೆ 2 ಹಾಕ್ಕೊಂಡೀನಿ. ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಉಳ್ಳಾಗಡ್ಡಿ ಎಲ್ಲ ಕೆಂಪಾಗೋ ಮಟ್ಟ ಹುರ್ಕೊಂಡು ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ. ಇದ್ರದ್ದು ಹಸಿ ಸ್ಮೆಲ್ ಹೋಗೋ ಮಟ್ಟ ಹುರ್ಕೋಬೇಕು. ಇದ್ರದ್ದು ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಟೊಮ್ಯಾಟೋನ ಹಾಕ್ಕೋಬೇಕು. ಟೊಮ್ಯಾಟೊ ಹಾಕಿದ್ದೆ ನಾನು ಈ ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡೀನಿ. ಅಂದರೆ ಒಗ್ಗರ್ಣೆ ಆಗೋ ಮಟ್ಟ ಅಂದ್ರೆ ಅದು ನೆನಿತೈತಿ. ಒಂದು 10-15 ನಿಮಿಷ ಅಕ್ಕಿ ನೆನೆಸ್ಕೊಂಡ್ರೆ ಸಾಕು. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದಮೇಲೆ ಆವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಅದರದ್ದು ಹಸಿ ಸ್ಮೆಲ್ ಎಲ್ಲ ಹೋಗೋ ಮಟ್ಟ ಹುರ್ಕೋಬೇಕು. ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಇದಕ್ಕೆ ಚಿಟಿಗೆಯಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಂಗೆ ಉಪ್ಪು, ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಬೇಕಂದ್ರೆ ಮೊಸರು ಹಾಕ್ಕೋಬೋದು. ನಾನು ಲಾಸ್ಟಿಗೆ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಂಡೇನು 1 ಅರ್ಧ, ಅದಕ್ಕೆ ಈಗ ಮೊಸರು ಹಾಕಿಲ್ಲ. ನಿಮಗೆ ಬೇಕಂದ್ರೆ ಸ್ವಲ್ಪ ಹುಳಿ ಬೇಕಂದ್ರೆ ಮೊಸರನ್ನು ಹಾಕ್ಕೋಬೋದು, ಅದು ಟೇಸ್ಟ್ ಮಸ್ತ್ ಬರ್ತೈತಿ. ಈಗ ಆವಾಗ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ನಾನು ವೆಜಿಟೇಬಲ್ಸ್ ಎಲ್ಲನೂ ಹಾಕ್ಕೊಂಡೀನಿ. ಇದಕ್ಕೆ ಹಸಿ ಬಟಾಣಿ ಮತ್ತು ಫ್ಲವರ್ ಇದನ್ನೆಲ್ಲ ಹಾಕ್ಕೋಬೋದು. ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಆಕೈತಿ ಎಲ್ಲ ತರಕಾರಿನೂ ಹಾಕ್ಕೋಬೋದು. ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ 1-2 ನಿಮಿಷ ಬೇಯಿಸ್ಕೊಂಡು ಆಮೇಲೆ ತೊಳೆದಿಟ್ಕೊಂಡಿದ್ದು ನೆನೆಸಿಟ್ಕೊಂಡಿದ್ದು ಅಕ್ಕಿ ಇರ್ತೈತಲ್ಲ ಅದನ್ನು ಹಾಕ್ಕೋಬೇಕು. ಅದನ್ನೆಲ್ಲ ಹಾಕಿ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಮಸಾಲೆ ಅಕ್ಕಿ ಎಲ್ಲ ಹೊಂದ್ಕೊಳ್ಳುವಂಗೆ. ಸ್ಕೂಲಿಗೆ ಮತ್ತು ಕಾಲೇಜ್ಗೆ ಎಲ್ಲ ಡಬ್ಬಿ ಅದು ಕಟ್ಟಕ್ಕೆ ಭಾಳ ಮಸ್ತ್ ಆಕೈತಿದು ಪುಲಾವು. ಒಂದ್ಸಲ ಟ್ರೈ ಮಾಡಿರಿ ನೀವು, ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಸೇಮ್ ಹೋಟೆಲ್ ಸ್ಟೈಲ್ ಆಗಿರ್ತೈತಿ. ಇದಕ್ಕೆ ನಾನು ಬಿಸಿನೀರನ್ನು ಹಾಕ್ಕೊಂಡೀನಿ. 1 ಕಪ್ ಅಕ್ಕಿಗೆ 1.5 ಕಪ್ ನೀರಷ್ಟು ಹಾಕಬೇಕು. ಅಂದ್ರೆ ನಾವು ನೆನೆಸಿ ಇಟ್ಟಿರ್ತೈತಲ್ಲ ಅಕ್ಕಿ ಲಘುನ ಬೇಯ್ತೈತಿ. ಇದಕ್ಕೆ 1 ಅರ್ಧ ನಿಂಬುನ ಹಿಂಡ್ಕೊಂಡೇನಿ ನಾನು ಸ್ಟಾರ್ಟಿಂಗ್ ಉಪ್ಪು ಹಾಕಿದ್ದೆ ರುಚಿಗೆ ತಕ್ಕಂಗೆ. ಈಗ ನೋಡಿದೆ ಒಂದ್ಸಲ ಉಪ್ಪೆಲ್ಲ ಕರೆಕ್ಟ್ ಇತ್ತು, ಅದಕ್ಕೆ ನಾನು ಕುಕ್ಕರ್ ಬಾಯಿನ ಹಾಕಾಕತ್ತೀನಿ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಬಾಯಿ ಹಾಕಿ 1-2 ಸಿಟಿ ಹೊಡೆಸ್ಕೊಂಡ್ರೆ ಉದ್ರುದ್ರಾಗಿ ಹೋಟೆಲ್ ಸ್ಟೈಲ್ ಪುಲಾವ್ ರೆಡಿ ಆಕೈತಿ. 2 ಸಿಟಿ ಆದಮೇಲೆ ಪೂರ್ತಿ ಅದರದ್ದು ಹವಾ ಎಲ್ಲ ಹೋದ್ಮೇಲೆ ಓಪನ್ ಮಾಡತ್ತೇನೆ ನಾನು. ನೋಡ್ಬೋದಿಲ್ಲೇ ಎಷ್ಟು ಉದ್ರುದ್ರಾಗಿ ಪಲಾವ್ ರೆಡಿ ಆಗೈತೆ ಅಂಥೇಳಿ.
ಇದಕ್ಕೆ ಮಸಾಲೆ ಎಲ್ಲ ಮ್ಯಾಲೆ ಬಂದು ಕುಂತ್ಬಿಟ್ಟಿರ್ತೈತಿ ಈ ಥರ ಕುಕ್ಕರ್ದಾಗ ಮಾಡಿದಾಗ. ಅದಕ್ಕೆ ಒಂದು ಸಲ ಎಲ್ಲ ಕಡೆ ಮಸಾಲೆ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡ್ಕೋಬೇಕು. ಕೆಳಗೆ ಮೇಲೆ ಎಲ್ಲ ಮಸಾಲೆ ಹೊಂದ್ಕೋಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಲಂಚ್ ಬಾಕ್ಸ್ಗೂ ಹಾಕ್ಬೋದು, ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಆಕೈತಿ, ಮಧ್ಯಾಹ್ನ ಲಂಚಿಗೂ ಆಕೈತಿ, ರಾತ್ರಿ ಡಿನ್ನರಿಗೂ ನಡಿತೈತಿ. ಯಾವಾಗ ಬೇಕಾದಾಗ ಈ ರೆಸಿಪಿನ ಟ್ರೈ ಮಾಡಿರಿ, ಮಸ್ತ್ ಆಕೈತಿ. ನಾ ಹೇಳಿದ ಮೆಥಡ್ ಒಳಗೆ ನೀವು ಈ ಪುಲಾವ್ ಮಾಡಿದ್ರೆ ಸೇಮ್ ಹೋಟೆಲ್ ಸ್ಟೈಲ್ ಪುಲಾವ್ ರೆಡಿ ಆಕೈತಿ. ಇದ್ರ ಜೊತೆ ಮೊಸರು ಚಟ್ನಿ ಇದ್ರೆ ಮಸ್ತ್ ಆಕೈತಿ. ಅಂದ್ರೆ ನಾವು ಮೊಸರು ಚಟ್ನಿ ಅಂತೀವಿ, ಸ್ವಲ್ಪ ಜನ ಮೊಸರು ಬಜ್ಜಿ ಅಂತಾರೆ. ಅದಿದ್ರೆ ಬೆಸ್ಟ್ ಕಾಂಬಿನೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗೈತಂತ ಅನ್ಕೊತೀನಿ. ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನಾನು ಹಿಂಗೆ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ.